शक्ति वंदन। ಸೊ ಏನಿವತ್ತು 33% ಮಹಿಳಾ ಮೀಸಲಾತಿ ಕಾಯ್ದೆಯನ್ನು ನಿನ್ನೆ ಮತ್ತು ಇವತ್ತು ನಾಳೆ 3 ದಿನಗಳ ಕಾಲ ಒಂದು ವಿಶೇಷ ಅಧಿವೇಶನದಲ್ಲಿ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ಒಂದು ಮಸೂದೆಯನ್ನು ಮಂಡನೆ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಒಂದು ವಿಶ್ವಾಸ ಸೂಚನೆಯನ್ನು ಕೊಟ್ಟು ಬೈಕ್ ರ್ಯಾಲಿಯ ಮುಖಾಂತರ ಇವತ್ತು ಒಂದು ವಿಶೇಷವಾದ ಒಂದು ಧನ್ಯವಾದಗಳನ್ನ ನಾವು ಹೇಳ್ತಾ ಇದ್ದೇವೆ. ಯಾಕೆಂದರೆ 1996ಇಂದ ಈ ಹೋರಾಟ ಸತತವಾಗಿ ನಡೆಯುತ್ತಲೇ ಬರ್ತಾ ಇದೆ. ಸೊ ಇದು ಪ್ರಯತ್ನವಷ್ಟೇ ಆಗ್ತಾ ಇತ್ತು, ಕಾರ್ಯಗತ ಆಗಿರಲಿಲ್ಲ. ಮಾನ್ಯ ಪ್ರಧಾನಮಂತ್ರಿಗಳು ಈ ಒಂದು ವಿಶೇಷ 33% ಕಾಯ್ದೆಯನ್ನು ಅಂಗೀಕರಿಸಿ ಇವತ್ತು ಒಂದು ಕಾಯ್ದೆಯನ್ನು ತರ್ತಾ ಇದ್ದಾರೆ. ಸೊ ಎಲ್ಲ ನಮ್ಮ ಸ್ತ್ರೀಕುಲದ ಸ್ತ್ರೀಶಕ್ತಿಗಳೆಲ್ಲರೂ ಕೂಡ ಇವತ್ತು ವಾಲಂಟಿಯರಿಗೆ ಬಂದು ಒಂದು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು. ರಾಮಸ್ವಾಮಿ ಸರ್ಕಲ್ನಿಂದ ಮತ್ತು ನಮ್ಮ ಮೆಟ್ರೋಪೋಲ್ ಸರ್ಕಲ್ವರೆಗೂ ಕೂಡ ನಾವು ಒಂದು ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ದು. ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಈ ಒಂದು ಹೋರಾಟವನ್ನು ಸಂವಿಧಾನದ ಸಮಾನ ಹಕ್ಕುಗಾಗಿ ಒಂದು ಹೋರಾಟವನ್ನು ನಡೆಸಿದರು. ಇವತ್ತು ಆ ಹೋರಾಟಕ್ಕೆ ಒಂದು ಯಶಸ್ಸು, ಒಂದು ಪ್ರತಿಫಲವನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ. ನಮ್ಮ ಯಡಿಯೂರಪ್ಪಾಜಿ ಅವರು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತೇಳಿ ಆವಾಗಲೇ ಎಲ್ಲ ಮಹಿಳೆಯರಿಗೂ 50% ನಾವು ಕೊಡಬೇಕು ಅಂತೇಳಿ ಮತ್ತು ಲೋಕಲ್ ಬಾಡಿನಲ್ಲಿ 50% ನಮಗೆ ಕೊಟ್ಟಿದ್ದರು. ಸೊ ಈಗ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ನಮಗೆ ವಿಶೇಷವಾದ ಹಕ್ಕುಗಳನ್ನು ಕೊಡ್ತಾ ಇದ್ದಾರೆ. ನಿಜಕ್ಕೂ ಸಂತೋಷ. ಲೋಕಸಭೆಯಲ್ಲಿ 543 ಸೀಟು ಈಗೇನಿದೆ ಅದನ್ನು ಹೆಚ್ಚಳ ಮಾಡಿ 813 ಸೀಟ್ಗಳನ್ನು ಮಾಡಿದ್ದಾರೆ. ನಮ್ಮ 33% ಅಂದರೆ ನಮಗೆ 213 ಮಹಿಳೆಯರು ಲೋಕಸಭೆಗೆ ಪ್ರವೇಶ ಮಾಡ್ತಾ ಇದ್ದಾರೆ. ನಿಜಕ್ಕೂ ಸಂತೋಷ ಅಲ್ವಾ? ಇದೇ ಅಲ್ವಾ ಸಶಕ್ತ ಭಾರತ? ಇದೇ ಅಲ್ವೇ ನಮ್ಮ ವಿಕಸಿತ ಭಾರತ? ನಮ್ಮ ಮಾನ್ಯ ನರೇಂದ್ರ ಮೋದಿಜಿಯವರು ಬರೀ ಬಾಯಿ ಮಾತಿನಲ್ಲ ಇದನ್ನೆಲ್ಲ ಕಾರ್ಯಗತ ಮಾಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು, ಧನ್ಯವಾದಗಳನ್ನು ನಾನು ಈ ಮೂಲಕ ಅರ್ಪಿಸಲಿಕ್ಕೆ ಇಚ್ಛೆಪಡ್ತೇನೆ.